ಸಿಎಂ ಅವರು ಸಂಪುಟ ಪುನರ್ರಚನೆಗೆ ಅವಕಾಶ ಕೇಳ್ತಾರೆ. ಬೆಂಗಳೂರಿನಲ್ಲಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸಿಎಂ ಅವರು ಸಂಪುಟ ಪುನರ್ರಚನೆಗೆ ಅವಕಾಶ ಕೇಳ್ತಾರೆ ಅಂತ ಬೆಂಗಳೂರಿನಲ್ಲಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಚರ್ಚೆಯೂ ಆಗಬಹುದು. ಪಕ್ಷದಲ್ಲಿನ ಅಧಿಕಾರ ಹಸ್ತಾಂತರ ಗೊಂದಲ ಬಗೆಹರಿಸಬೇಕು. ಗೊಂದಲ ಬಗೆಹರಿಯದಿದ್ರೆ ಆಡಳಿತದ ಮೇಲೆ ಪರಿಣಾಮ ಬೀರುತ್ತೆ. ಸಿದ್ದರಾಮಯ್ಯ ಅವರನ್ನೇ ಮುಂದುವರಿಸಬೇಕಾ? ಸಂಪುಟ ಪುನರಚನೆಗೆ ಅವಕಾಶ ಕೊಡಬೇಕಾ? ಬೇಗ ತೀರ್ಮಾನ ಮಾಡಲಿ. ನಾನು ಮತ್ತೆ ಮಂತ್ರಿ ಆಗಬೇಕು ಅಂತೇನೂ ಇಲ್ಲ. ಮಂತ್ರಿ ಆಗಿದ್ದಾಯ್ತು, ಬಿಟ್ಟಿದ್ದಾಯ್ತು. ರಾಜಕಾರಣ ನಿಂತ ನೀರಲ್ಲ ಅಂತ ಕೆಎನ್ ರಾಜಣ್ಣ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮಾಜಿ ಸಚಿವರು ಕೆಎನ್ ರಾಜಣ್ಣ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹಾಗಾದ್ರೆ ಏನ್ ಮಾತನಾಡಿದ್ದಾರೆ ನೋಡೋಣ. ನಾನು ಪದೇ ಪದೇ ನಿಮ್ಮ ಮೂಲಕನೂ ಹೇಳಿದ್ದೀನಿ, ಪತ್ರದ ಮೂಲಕನೂ ಹೇಳಿದ್ದೀನಿ. ಈ ಗೊಂದಲ ನಿವಾರಣೆ ಆಗಬೇಕು. ಈ ಗೊಂದಲ ನಿವಾರಣೆ ಆಗದಿದ್ರೆ ಪಕ್ಷಕ್ಕೂ ಕೂಡ ಡ್ಯಾಮೇಜ್ ಆಗ್ತದೆ, ಆಡಳಿತಕ್ಕೂ ಕೂಡ ತೊಂದರೆ, ಅದು ಕೂಡ ಡ್ಯಾಮೇಜ್ ಆಗ್ತದೆ, ಎಫೆಕ್ಟಿವ್ನೆಸ್ ಹೋಗ್ತದೆ. ಈಗ ಅಧಿಕಾರಿಗಳು ನೋಡಂತಾಳಪ್ಪ ಇದೇನೋ ಇದಂತೆ ಅದಂತೆ, ಮಂತ್ರಿ ಬದಲಾಗ್ತಾರಂತೆ, ಮುಖ್ಯಮಂತ್ರಿ ಬದಲಾಗ್ತಾರಂತೆ ಅಂತಕ್ಕಂಥದ್ದು ಎಲ್ಲೋ ಒಂದು ಸಂಶಯ ಅವ್ರ ತಲೆನಲ್ಲೂ ಇರ್ತದೆ. ಅದರಿಂದ ಮಂತ್ರಿ ಬದಲಾಗ್ತಾರೆ, ಹೊಸ ಮಂತ್ರಿ ಬರ್ತಾರೆ, ಏನ್ ಹೇಳ್ತಾರೆ ನೋಡಂತಾಳು ಒಂದಷ್ಟು ಜನ ಇರ್ತಾರೆ. ಇನ್ನೊಂದಷ್ಟು ಜನ ಮುಖ್ಯಮಂತ್ರಿನೇ ಬದಲಾಗ್ತಾರೆ, ಏನಾಗ್ತದೆ ನೋಡೋಣ ಇರುವವರು ಇರ್ತಾರೆ. ಈ ಬ್ಯೂರೋಕ್ರಾಟ್ಸ್ ಇರ್ತಾರಲ್ಲ, ಅವರು ಯಾವ ಪಾರ್ಟಿ ಬರಲಿ, ಯಾರ ಅಧಿಕಾರಕ್ಕೆ ಬರಲಿ, ಅವರದ್ದು ಪರ್ಮನೆಂಟ್ ಗಿರಾಕಿಗಳು ಅವರು. ಅದರಿಂದ ಅವ್ರ ಥಿಂಕಿಂಗೇ ಬೇರೆ ಇರ್ತವೆ. ಹಾಗಾಗಿ ಕೆಲಸ ಕಾರ್ಯಗಳು ನಡಿಬೇಕಲ್ಲ, ನಡೀತಕ್ಕಂಥದ್ದಕ್ಕೆ ಅದು ಒಂದು ವೇಗ ಕಡಿಮೆ ಆಗ್ತದೆ ಅಂತಕ್ಕಂಥದ್ದು. ಅದಕ್ಕೋಸ್ಕರ ಈ ಗೊಂದಲ ನಿವಾರಣೆ ಮಾಡಬೇಕು.